ಇದು ಯಾರು ಯೂಸ್ ಮಾಡ್ತಾ ಇದ್ರು? ನಮ್ಮ ಅಜ್ಜ ಅಜ್ಜದ ಕಾಲದಿಂದ ಯೂಸ್ ಮಾಡ್ತಾ ಇದ್ರು. ಅಲ್ಲ ಅಲ್ಲ ಹಿಂದೆ ಅದದ್ದು ಇದು ತೋರಿಸ್ಬೇಕು ನೋಡಿ, ಎಲ್ಲಡಿಕೆ ಹಾಕೊಂಡು ಈ ಕ್ವಾಲಿಟಿ ಇವಾಗ ಬರಲ್ಲ. ಸಾಧ್ಯನೇ ಇಲ್ಲ, ನೋಡೇ ಇಲ್ಲ ಬಿಡಿ ನಾವು. 100 ವರ್ಷ ಉಳಿದಿದೆ ಅಂದ್ರೆ ಅದನ್ನ 100 ವರ್ಷದ ಇದು ಎಷ್ಟು ಚೆನ್ನಾಗಿ ಇದಕ್ಕೆ ಹಾಕಿ ಇಲ್ಲೊಂದು ಇದಿದೆಲ್ಲ ಇದ್ರಲ್ಲಿ ಈ ತರ ಒತ್ತದು ಈ ರೀತಿ ಒತ್ತವ್ರಂತೆ ಹಿಂದೆ. ನಾವ್ ಇತ್ತೀಚೆಗೆ ಮಾಡ್ಲಿಲ್ಲ ಇದ್ರಲ್ಲಿ. ನಮಸ್ತೆ ಸ್ನೇಹಿತರೆ, ನೆನ್ನೆಲ್ಲ ಫುಲ್ಲು ಜಾತ್ರೆ ಮೂಡಲ್ಲ ಇದ್ವಿ. ಬೆಳಗ್ಗೆನೂ ಕೂಡ ಜಾತ್ರೆ ನಡೀತು, ದೇವ್ರ ಮಹೋತ್ಸವ ಎಲ್ಲ ಆಗ್ತಿತ್ತು. ಹಾಗೆ ಇದೇ ಊರಂತಹ ದೇವ್ರವೃಂದದಲ್ಲಿ ಪಟೇಲ್ರ ಫ್ಯಾಮಿಲಿ ಆಗಿರುವಂತಹ ರಮೇಶ್ ಪಟೇಲ್ ಅವರು ನನ್ನ ಜೊತೆ ಇದ್ದಾರೆ, ಹಾಗೂ ಅವರ ವೈಫ್ ಮಡದಿ ಪ್ರಕೃತಿ ಮ್ಯಾಮ್ ಇವರು. ಸೊ ನನಗಂತೂ ಇವ್ರು ಊಟ ತಿಂದು ನೆನ್ನೆಯಿಂದ ಅಂತೂ ಫುಲ್ಲು ನೆನ್ಸ್ಕೊಂಡು ತುಂಬ ಏನು ಅದ್ಭುತವಾದ ಕೈ ಮೇಡಮ್ ನಿಮ್ಮದು. ಥ್ಯಾಂಕ್ ಯು. ಸೂಪರ್. ಇವ್ರದ್ದು ಕೈನಲ್ಲಿ ರುಚಿ ತಿನ್ಬೇಕಾದ್ರೆ ನಿಜವಾಗ್ಲೂ ಇವ್ರು ಯಜಮಾನ್ರು 7 ಜನ್ಮ ಪುಣ್ಯ ಮಾಡಿದ್ರು ಇಂಥ ವೈಫ್ ಪಡ್ಕೊಳ್ಳೋದಕ್ಕೆ. ಮತ್ತು ಇವ್ರ ಮನೆದು ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಕ್ಯೂಟ್ ಆಗಿದೆ. ಹಳೆ ಮನೆ ಇದೆ. ಆ್ಯಕ್ಚುಲಿ 30 ವರ್ಷ ಆಯಿತು ಸರ್. 30 ವರ್ಷ ಆಯಿತು. 30 ವರ್ಷ ಆಯಿತು. ಹಳೆ ಸಾಮಾನುಗಳನ್ನ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ ಆ ಸಾಮಾನುಗಳನ್ನ. ಅದಕ್ಕೆ ನಿಮ್ಗೆ ತೋರಿಸೋಣ ಅಂತ ಹೇಳಿ ಒಂದು ವಿಡಿಯೋ. ಮೇಡಮ್ ಯಾವ್ದಾದಿದೆ ಬನ್ನಿ ಹೇಳಿ. ಬಾ ಹತ್ರಕ್ಕೆ ಬಾ. ಇದು ಸೇರು. ಇದು 200 ವರ್ಷದ್ದು. ಯಾವುದು? 200 ವರ್ಷದ ಹಿಂದಿನ. ಇದೆಷ್ಟು ವರ್ಷದ್ದು? 200 ವರ್ಷದ ಹಿಂದಿನ ಸೇರು ಅಂತ ಹೇಳ. ಹಾ, ಸೇರು 200 ವರ್ಷ ಆಗಿದೆ ಇದಕ್ಕೆ. 200 ವರ್ಷ. ತುಂಬಾ ಹಳೇದು. ಇದು ಯಾರು ಯೂಸ್ ಮಾಡ್ತಾ ಇದ್ರು? ನಮ್ಮ ಅಜ್ಜ ಅಜ್ಜದ ಕಾಲದಿಂದ ಯೂಸ್ ಮಾಡ್ತಾ ಇದ್ರು. ಇದು ನಮ್ಮ ಅಜ್ಜ ಅವರೆಲ್ಲ ಯೂಸ್ ಮಾಡ್ತಾ ಇದ್ರು. ನಾನು ಯೂಸ್ ಮಾಡಿದ್ದೀನಿ ಇದನ್ನ ನಾನು ಯೂಸ್ ಮಾಡಿದ್ದೀನಿ. ಅದು ಈಗ ಎಲ್ಲ ಗದ್ದೆ ಭತ್ತ ಎಲ್ಲ ಇದನ್ನ ಅಳದು ಎಲ್ಲರಿಗೂ ಕೊಡಕ್ಕೆ ಮಾಡಕ್ಕೆ ಮಾಡ್ತಾ ಇದ್ದು. ಈಗ ಅದನ್ನ ಮೇಂಟೈನ್ ಮಾಡಿ. ಲಕ್ಷ್ಮಿ ಮನೇಲಿ. ಲಕ್ಷ್ಮಿ. ಹೌದು ಮ್ಯಾಮ್. ಲಕ್ಷ್ಮಿ ಇದು ಮನೇಲಿ ಇಟ್ರೆ ಹೌದು ಎಷ್ಟೋ ಜನ ಕಳ್ಕೊಂಡ್ ಬಿಟ್ಟಿರ್ತಾರೆ. ಸೊ ಇದನ್ನ ಸಿಗೋದಿಲ್ಲ, ಇಂಥ ವಸ್ತುಗಳು ಸಿಗಲ್ಲ. ಲಕ್ಷ್ಮಿನ ಮನೇಲಿ ಇಟ್ಕೊಂಡಿದ್ದಾರೆ. ಇದು ಪಾವು ಅಂತ ಹೇಳ್ಬಿಟ್ಟು, ಪಾವು ಅಂತ ಅದ್ರಲ್ಲೇ ಚಿಕ್ಕದು ಅರ್ಧ ಬರುತ್ತೆ. ಅದು ಒಂದ್ ಸೇರು. ಇದು ಅರ್ಧ ಸೇರು. ಇದು ಇಷ್ಟೆಲ್ಲ ಗೊತ್ತಿರುತ್ತೆ. ಇದ್ರ ಮೇಲೆ ಇದೆ ಇಸ್ವಿ. ಹೌದು, ಕರೆಕ್ಟ್. ಅರ್ಧ ಇದೆ ನೋಡಿ. ಇಸ್ವಿನೂ ಇದೆ ಅನ್ಸುತ್ತಲ್ಲ. ಇಸ್ವಿನೂ ಹಾಕಿದ್ದಾರೆ ಮ್ಯಾಮ್. 1929 ಇಸ್ವಿದು. 1929. ಹೌದು. ಇನ್ನು ಎಷ್ಟು ವರ್ಷ ಆಗಿದೆ ನೋಡಿ. ಇದೆ ಎಲ್ಲ ಇದೆ. ಅಂದ್ರೆ ನಿಮ್ಮ ತಾತನ ಕಾಲದ. ಅದು ತಾತನ ಕಾಲದ ಇದು. ಎಲ್ಲ ದೀಪಗಳು. ಇದು ನೋಡಿ ಮ್ಯಾಮ್, ಅಡಿಕೆ ಇದ್ ಮಾಡೋದು. ಅಡಿಕೆಯನ್ನ ಬೇರೆ ತರ ಬರುತ್ತಾ? ಈಗ ಬೇರೆ ತರ ನೋಡಿ, ಇದು ಅಡಿಕೆ ಕಟ್ ಮಾಡೋದು. ಹಾ, ಅಡಿಕೆ ಕಟ್ ಮಾಡೋದು. ಹೆಂಗೆ? ಮಾಡಿ ಟ್ರೈ ಮಾಡಿದ್ದೀರಾ ನೀವು? ಟ್ರೈ ಮಾಡಿದ್ದೀವಿ ನಾವು. ಟ್ರೈ ಮಾಡಿದ್ದೀರಾ? ಚೆನ್ನಾಗಿದೆ. ಇದು ಲೋಟಗಳು. ಲೋಟ ಅಜ್ಜದ ಯೂಸ್ ಮಾಡ್ತಾರೆ. ನಮ್ಮ ಅಜ್ಜದು ಇದೆ ಗ್ಲಾಸ್ ಕುಡಿತಾ ಇದ್ದಿದ್ದು. ಎಲ್ಲ ಎಷ್ಟು ಚೆನ್ನಾಗಿಟ್ಟಿದ್ರಿ ನೋಡಿ. ಎಲ್ಲಿ ಮುಟ್ಟಿದ್ರು ಒಂದು ಡಸ್ಟ್ ಕೂಡ ಇಲ್ಲ. ಅಷ್ಟು ಚೆನ್ನಾಗಿ ಪ್ರೀತಿಯಿಂದ ಮೇನ್ ಅಂದ್ರೆ ಮುಂದಿನ ಪೀಳಿಗೆ ಯಾರು ಹೋಗ್ತಾರಲ್ಲ, ಅದು ಪ್ರೀತಿಯಿಂದ ನೋಡ್ಕೊಳ್ಳೋದು ದೊಡ್ಡ ವಿಷಯ. ಕೆಲವರು ಮೂಲೆ ಹಾಕ್ಬಿಡ್ತಾರೆ. ತಟ್ಟೆ ಇದು. ಬಟ್ ಈ ತರ ಎಲ್ಲ ಈಗ ಸಿಗುತ್ತೆ. ಈ ಕ್ವಾಲಿಟಿ ಎಲ್ಲ ಸಿಗೋದು ಖಂಡಿತ. ಇದು ನೋಡಿ, ಅದು ಮೇಲ್ಗಿರೋದು. ಇದು ತೆಗಿತೀನಿ ಒಂದು ನಿಮಿಷ. ಇದು ನಾವು ಹಬ್ಬದಲ್ಲಿ ಧೂಪಾರ್ತಿ ಅಂತ ಹೇಳಿ ಪೂಜೆ ಮಾಡೋದು. ಇದು ಹಬ್ಬ ಧೂಪ. ಹಬ್ಬದಲ್ಲಿ ತುಂಬಾ ತೂಕ ಇದೆ. ಇದು ಅಜ್ಜಾಜಿ ಕಾಲ. ಇದರಲ್ಲೂ ಎಲ್ಲ ಇಸ್ವಿ ಎಲ್ಲ ಇದೆ. ಎಲ್ಲ ಇದು ಎಲ್ಲ ಹಿಂದೆ ಎಲ್ಲ ಇಟ್ಟಿದ್ದಾರೆ. ಈಗ ಅದು ಏನ್ ಬಾಕ್ಸ್ ಇದು? ಲಂಚ್ ಬಾಕ್ಸ್ ಇತ್ತಾ? ಅಲ್ಲ ಹಿಂದೆ ಅದದ್ದು ಏನು ಚಿನ್ನ ಅದು ಏನಾದ್ರೂ ಹಾಕಿ ಇಟ್ಕೊಂಡು ಬೀಗ ಹಾಕೋದು ಮಾಡಿದ್ದಾರೆ. ಇದು ನಮ್ಮ ಅಜ್ಜದರು ಎಲ್ಲಡಿಕೆ ಹಾಕಿ ಇದು ತೋರಿಸ್ಬೇಕು ನೋಡಿ. ಎಲ್ಲಡಿಕೆ ಹಾಕೊಂಡು ಪೀತಾನಿ ಅಂತ ಹೇಳ್ತೀವಿ. ಪೀತಾನಿ ಅಂತ ನೋಡಿ. ಹಿಂದಿ ಮೂವೀಸ್ ಸ್ವಲ್ಪ ತೋರಿಸಿರ್ತೀವಿ ನಾವು, ನೋಡಿರ್ತೀವಿ. ಹಳೆ ಮೂವಿಗಳೆಲ್ಲ ನೋಡಿರ್ತೀವಿ ನಾವೆಲ್ಲ ಅಲ್ವಾ ಮ್ಯಾಮ್? ಹೌದು ಹೌದು. ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಕ್ಯೂಟ್ ಆಗಿದೆ. ಇದು ನೋಡಿ ಮ್ಯಾಮ್, ಇದು ಬಾಕ್ಸ್.
ಹಿಂದೆ ಏನಾದ್ರು ಪೌಡ್ರ್ ಅದು ಇದು ಏನು ಹಾಕ್ತಿದ್ರೋ ಗೊತ್ತಿಲ್ಲ ನಮ್ಗೆ, ಅಂತೂ ಈ ತರ ಇದೆ. ಕಾಪಾಡ್ಕೊಂಬರೋದೇ ದೊಡ್ಡ ವಿಷಯ ಅಲ್ವಾ. ಎಣ್ಣೆಕಾಯಿ ಅಂತ ಇದು ದೇವಸ್ಥಾನಕ್ಕೆ ದೇವಸ್ಥಾನ ದೇವರ ಡ್ಯೂಟಿಗೆ ನಮ್ಮ ಮನೆಯಿಂದನೇ ಹೋಗ್ತಾ ಇದ್ದಿದ್ದು. ಇದ್ರೊಳಗೆ ಎಣ್ಣೆ ಹಾಕ್ತಿದ್ರು, ಎಣ್ಣೆ ಹಾಕಿ ಇದ್ರ ಮುಖಾಂತರ ಎಣ್ಣೆನ ಹಿಂಗೆ ಇದಕ್ಕೆ ಹಾಕೋದು. ಎಣ್ಣೆಕಾಯಿ ಅಂತ ಹೇಳ್ತೀವಿ. ಎಣ್ಣೆಕಾಯಿ. ಸೊ ಈಗ ನಾವೆಲ್ಲ ಬಾಟಲ್ ಪ್ಲಾಸ್ಟಿಕ್ ಬಾಟಲ್ ಹಂಗೆ ಪ್ಲಾಸ್ಟಿಕ್ ಬಾಟಲ್ ತಂದು ಇದು ಅವಾಗ್ಲೇ ನೋಡಿ, ಇದು ಬೆಸ್ಟ್. ಇದ್ರ ಮುಂದೆ ಇನ್ಯಾವ್ದು ಇಲ್ಲ ಸರ್. 100 ವರ್ಷ ಆಗಿರ್ಬೋದು. ಮತ್ತೆ ಹೆಲ್ತಿ ಇರ್ತಾ ಇತ್ತು. ನಾವ್ ಏನಂದ್ರೆ ಈ ತರ ಪಾತ್ರೆಗಳು ನಾವ್ ಏನ್ ಯೂಸ್ ಮಾಡ್ತಿದ್ವಲ್ಲ, ಇವಾಗ ನಾವು ಉಪಯೋಗಿಸೋದು ಪ್ಲಾಸ್ಟಿಕ್. ಹೌದು, ನಾವ್ ಹೆಲ್ತ್ ಸ್ಟಾರ್ಟ್ ಆಗ್ತಿದೆ ನಮ್ಗೆ. ಅವಾಗಿನ ಅದಕ್ಕೆ 100 ವರ್ಷ ನೋಡಿ ಮ್ಯಾಮ್ ಇದೆಲ್ಲ ಇದೆ. ಯುವತಿ ಅದನ್ನ ಇಡ್ತಾ ಇದ್ದಿದ್ದು. ಇದೇಂತ್ರದ್ದು? ಮರದ್ದು ಇದು. ಮರದ್ದು. ಇದರಲ್ಲಿ ಇಟ್ಟು ಇದ್ರೊಳಗೆ ವಿಭೂತಿ ಇಟ್ಟು ಬೆಳಿಗ್ಗೆ ಡೈಲಿ ಹಣೆಗೆ ಹಚ್ಚೋ ಅದು ಮರದ್ದು. ಅದು ಇದು ಅನ್ನ ಬಸಿಯಕ್ಕೆ ಯೂಸ್ ಮಾಡ್ತಿದ್ರು ಅನ್ಸತ್ತೆ. ಇತ್ತೀಚೆಗೆ ನಾವೇನು ಮಾಡಿಲ್ಲ, ಹಾಗೆ ಶೋ ಪೀಸ್ ಆಗಿಟ್ಟಿದ್ವಿ. ನಮ್ ಕಡೆ ಕೇಳಿದ್ರೆ ನಾವ್ ಎತ್ಕೊಂಡು ಸೀದಾ ಮುದ್ದೆ ಕಟ್ತೀವಿ. ಹೌದಾ? ಈ ತರ ಸಿಕ್ಕರೆ ಮುದ್ದೆ ಕಟ್ತೀವಿ ಅಲ್ವಾ? ರೊಟ್ಟಿನೂ ತಟ್ಬೋದಲ್ಲ. ಹೌದು ಹೌದು, ರೊಟ್ಟಿನೂ ತಟ್ಬೋದು. ರೊಟ್ಟಿನೂ ತಟ್ಬೋದು, ಮುದ್ದೆ. ಅದ್ ಕೊಳಗ ತೆಗಿರಿ, ಕೊಳಗ. ಇದು ನಿನ್ನೆ ನೋಡಿ ಸ್ನೇಹಿತರೆ, ಇದು ಮುಟ್ಟಿದ್ರೆ ಇದು ಹಾವ್ದು ಬೆತ್ತದ, ಇದು ಹಾವಿಂದು ಇದು ಮುಟ್ಟ ಸಾಫ್ಟ್ ಆಗಿರುತ್ತಲ್ಲ ಹಂಗಿದೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ನೋಡಿ. ಏನ್ ಇಟ್ಕೊಳ್ಬೋದು ಅದು? ಇದು ಎಲ್ಲ ಅದು ಇದು ಎಲ್ಲ ಚಿನ್ನ ದುಡ್ಡು ಎಲ್ಲ ಹಾಕಿಡ್ತಾ ಇದ್ದಿದ್ದು ಮುಂದೆ. ಕಾಯಿನಲ್ಲ, ದಾಮಡಿ ಅಂತ ಹೇಳ್ತಾರೆ ಎಲ್ಲ, ಅವಾಗೆಲ್ಲ ಹಾಕಿಡ್ತದೆ. ಇದು ಕೊಳಗ ಅಂತ ಹೇಳಿ ಭತ್ತ ಅಳಿತಾ ಇದ್ದದ್ದು. ಸೇಮ್ ಇದು ಭತ್ತ ಅಳಿಯಕ. ಮತ್ತೆ ಇದು ಭತ್ತ ಸೇರ್ ಲೆಕ್ಕಲ್ಲ, ಸೇರಲ್ಲ, ಇದು ಕೊಳಗ. ಕೊಳಗ ನೋಡಿ, ಇದು ಅವಾಗ ಭತ್ತ ಅಳಿತಾ ಇದ್ರಂತೆ. ಏನ್ ಬೇಕಾದ್ರೂ ಆಗ್ಬೋದಲ್ಲ. ಅದು ಏನ್ ಗೊತ್ತಾ ಮ್ಯಾಮ್, ವರ್ಷದಲ್ಲಿ ಒಂದ್ಸರಿ ಒಕ್ಲಾಟ ಮಾಡ್ತಾ ಇದ್ರು. ಆಗ ಹಿಂದೆ ಎಲ್ಲ ಭತ್ತ ದಾನ ಕೊಡ್ತಾ ಇದ್ರು. ದಾನ ಕೊಡೋದು ಈ ಕೊಳಗದಲ್ಲಿ ಕೊಡ್ತಾ ಇದ್ರು. ಅಜ್ಜದಿರ್ಕಲ್ ನನ್ನ ವಯಸ್ಸಲ್ಲಿ ಕೊಟ್ಟಿದ್ದೀರಾ? ಸ್ವಲ್ಪ ಹಿಂಗ್ ಇನ್ನು ಕಾಯಿನ್ಗಳೆಲ್ಲ ಇದೆ ಮ್ಯಾಮ್, ಅದು ಒಳಗಡೆ ಪಾತ್ರೆಗಳು ತೆಗಿರಿಬೇಕು. ಇದು ನೋಡಿ, ಅದೇ ಬೆತ್ತ ಇದ್ರದ್ದು ಓಟೆದು ಇದು ಎಲ್ಲ ಅವಾಗ ಎಲ್ಲ ಹಾಕಿಡ್ತಾ ಇದ್ದಿದ್ದು. ಸೊ ಬಟನ್ ಇಟ್ಕೋಬಹುದು, ರಿಬ್ಬನ್ಸ್ಗಳೆಲ್ಲ ಇಟ್ಕೊಂಡಿದ್ರೆ. ಹೌದು, ಹೋಟೆಲ್ ಮಾಡಿರೋದು 100 ವರ್ಷ ಆಗಿದೆ. ಎಷ್ಟು ಚೆನ್ನಾಗಿದೆ ಇದು ಸರ್. ಈ ತರ ಈ ಕ್ವಾಲಿಟಿ ಇವಾಗ ಬರಲ್ಲ, ಸಾಧ್ಯನೇ ಇಲ್ಲ. ನೋಡೇ ಇಲ್ಲ ಬಿಡಿ ನಾವು. 100 ವರ್ಷ ಉಳಿದಿದೆ ಅಂದ್ರೆ ಅದನ್ನ 100 ವರ್ಷದ ಇದು ಎಷ್ಟು ಚೆನ್ನಾಗಿಟ್ಟಿದ್ದಾರೆ. ಇದು ಮಜ್ಜಿಗೆ ಅಂಡೆ, ಮಜ್ಜಿಗೆ ಮಾಡ್ತಾ ಇದ್ದಾರೆ. ಅದೇ ಬೆಣ್ಣೆ ತೆಗಿತಾರೆ. ಹಾ ಕರೆಕ್ಟ್, ಮಜ್ಜಿಗೆ ಅಂಡೆ. ಸೊ ನೋಡಿ, ಬೆಣ್ಣೆ ತೆಗೆಯೋದು ಎಷ್ಟು ತೂಕ ಇದೆ, ಎಲ್ಲ 100 ವರ್ಷದ ಮೇಲೆ. ಇದೆಲ್ಲ ಪಾತ್ರೆ, ಇದು ಸಾಂಬಾರ್ ಮಾಡೋಂಥದ್ದು ಎಲ್ಲ 100 ಇದೆಲ್ಲ ಪಾತ್ರೆಗಳೆಲ್ಲ ಇದೆ. ನೀವು ಯೂಸ್ ಮಾಡಲ್ಲ ಅಂದ್ರೆ ಶೋ ಪೀಸ್ ಆಗಿಟ್ಟಿದ್ದೀನಲ್ಲ, ಹಾಗಾಗಿ ಇದನ್ನ ಯೂಸ್ ಮಾಡಲ್ಲ. ಕೆಲವೊಂದೊಂದು ಗಿಡಗಳನ್ನ ಹಾಕಿಟ್ಟಿದ್ದೀನಿ. ಇಲ್ಲಿದೆ ನೋಡಿ ಮ್ಯಾಮ್, ಇಲ್ಲ ಅಂತೂ ತುಂಬಾ ಮೇಡಮ್. ಏನು ಸಣ್ಣ ತುಂಬಾ ಇನ್ನೂ ಇತ್ತು ಎಲ್ಲ, ಕಳ್ಳರು ಊರು ಇವರು ಎಲ್ಲ ತುಂಬಾ ಜನ ಎತ್ಕೊಂಡು ಹೋಗ್ಬಿಟ್ರು. ನಾವು ಸಣ್ಣ ದೊಡ್ಡ ಮನೆ, ನಮ್ದು 200 ವರ್ಷದ ಮನೆ ಇತ್ತು. ಆ 200 ವರ್ಷದ ಮನೆ ನಾವು ಆ ಮನೆ ಬಿಚ್ಚಿದಾಗ ತುಂಬಾ ಇದು ಪೀಸ್ಗಳೆಲ್ಲ ಬೇರೆ ಬೇರೆ ಪಾಲಾಗಿ ಎಲ್ಲ ಕಂಬ ಗುಡ್ಗೋವಿ ಅಂತ ಬರೋದು. ಈ ಸತ್ತೋದ ಟೈಮಲ್ಲಿ ಹುಡ್ಸೋದು ಆಂಟಿಕ್ ಪೀಸ್, ಒಳ್ಳೆ ಪಿರಂಗಿ ಇದ್ದಂಗೆ ಇತ್ತು ಇಷ್ಟುದ್ದ, ಎಲ್ಲ ಹೋದವು. ಹಸೆ ಮನೆಗಳು ಈ ಥರ ಇದ್ದು ಎಲ್ಲ ಹೋದವು, ಯಾರ್ಯಾರು ತಗೊಂಡೋದ್ರು. ತುಂಬಾ ಚೆನ್ನಾಗಿ ಇನ್ನೂ ಕಾಪಾಡ್ತಾರೆ. ಮತ್ತೆ ಅದೊಂದಿದೇನು ಇದೆಯಲ್ಲ, ಅದು ಸಾವಿಗೆ ಸ್ವಲ್ಪ ವೆಯ್ಟ್ ಇದೆ ಮ್ಯಾಮ್, ಆಗಲ್ಲ ಅಂತ. ಕುದುರೆ ಇದ್ದಂಗೆ ಇದು ಒತ್ಸಾಗಿ ಇದನ್ನ ಹಾಕಿ ಇದರಲ್ಲಿ ಅನ್ನದ ಹಿಟ್ಟನ್ನ ಹಾಕಿ
ಫುಲ್ ಮಾಡೋರು. ಆಮೇಲೆ ಇದಕ್ಕೆ ಹಾಕಿ ಇಲ್ಲೊಂದು ಇದಿದೆಯಲ್ಲ, ಇದರಲ್ಲಿ ಈ ತರ ಒತ್ತೋದು, ಈ ರೀತಿ ಒತ್ತವ್ರಂತೆ ಹಿಂದೆ. ನಾವ್ ಇತ್ತೀಚೆಗೆ ಮಾಡ್ಲಿಲ್ಲ ಇದರಲ್ಲಿ. ಇದರಲ್ಲಿ ತುಂಬಾ ಟ್ರೈ ಮಾಡಿ ಅಲ್ವಾ? ಟ್ರೈ ಮಾಡೋದು ಚೆನ್ನಾಗಿರುತ್ತೆ. ಯಾಕಂದ್ರೆ ಈ ತರ ಹಳೆ ಸಿಗಲ್ಲ. ಮಾಡಿ ಒಂದ್ಸರಿ ಯೂಟ್ಯೂಬ್ಗೆ ಹಾಕಿ ನಿಮ್ಗೆ ಯಾರು ನನ್ ಕಳಿಸಿ. ಇನ್ಸ್ಟಾಗ್ರಾಮ್ ಮಾಡ್ಬಿಟ್ಟು ನಂಗೆ ಆ ವಿಡಿಯೋ ಒಂದು ಕ್ಯಾಪ್ಚರ್ ಮಾಡಿ ನಂಗೆ ಒಂದು ವಿಡಿಯೋ ಕಳಿಸ್ಕೊಡಿ ಸಾಕು. ನಂಗೆ ತುಂಬಾ ನೋಡೋಕೆ ಚೆನ್ನಾಗಿದೆ. ಮಾಡಿ ಕಳಿಸಿ ವಿಡಿಯೋ. ಮತ್ತೆ ಇನ್ನು ಬೇರೆ ಯಾವ್ದಿದೆ? ಇಲ್ಲಿದೆ, ಇಲ್ಲೊಂದಿದೆ ಪಾತ್ರೆ. ಇದು ಹಾಗೆ ತುಂಬಾ ಇದೆ, ಅಟ್ಟದಲ್ಲಿದೆ, ಮೇಲ್ಗಡೆ ಇದೆ. ನೆಕ್ಸ್ಟ್ ನೀವು ಮನೆ ಕಟ್ಸ್ತಿರಲ್ಲ ಅವಾಗ ತೆಗಿತಿರಲ್ಲ ಹೆಂಗಿದ್ರು ನೋಡಿ ಅಲ್ಲಿ ನೋಡಿ, ಇದನ್ನ ಪಾಟ್ ತರ ಹಾಕಿದ್ದಾರೆ. ನಮ್ಮ ಇದ್ರದ್ದು ಕೇಳ್ಕಂದ್ಲು ಅಂತೇಳಿ ಮದುವೆಗೆಲ್ಲ ಯೂಸ್ ಮಾಡೋದು. ಮದುವೆ ಟೈಮಲ್ಲಿ, ಶಾಸ್ತ್ರದ ಟೈಮಲ್ಲಿ ಇದನ್ನ ಯೂಸ್ ಮಾಡೋದು. ಮಣ್ಣಿಂದಿದ್ದು ಅವಾಗಲೇ ಮಾಡಿರೋದು. ಇದು 100 ವರ್ಷದ ಹಿಂದಿನ. ಏನ್ರಲ್ಲಿ ಮಾಡಿದ್ದಾರೆ ಇದನ್ನ? ಮಣ್ಣಲ್ಲಿ ಮಾಡಿರೋದು. ನೋಡಿ ಸ್ನೇಹಿತರೆ, ಮಣ್ಣಲ್ಲಿ ಮಾಡಿ 100 ವರ್ಷದ ಹಿಂದೆದು ಇವಾಗ್ಲೂ ಇದೆ ಅಂದ್ರೆ ಇಟ್ಸ್ ಗ್ರೇಟ್ ಅಲ್ಲ. ಇನ್ನೆಂತ ಮಣ್ಣು ಇರ್ಬೇಕು ಸರ್ ಅವಾಗ ಅಲ್ವಾ? ತುಂಬಾ ಚೆನ್ನಾಗಿ ಮಾಡಿದ್ರೆ, ತುಂಬಾ ಇದ್ದು ಹೋಗಿದಾವೆ. ಇದೊಂದು ಉಳಿಸ್ಕೊಂಡಿದೆ. ಇಲ್ಲಿ ಬಾ. ದೀಪ ನೋಡಿ ಎಷ್ಟು ಎಷ್ಟು ವರ್ಷ ಸರ್ ಇದು? ಇದು ಹಳೇದು ದೀಪ ಇತ್ತು, ಅದನ್ನ ಎಕ್ಸ್ಚೇಂಜ್ ಮಾಡಿದ್ವಿ ನಾವು. ಅದು ಮುರಿದೋಗಿತ್ತು. ದೀಪ ಇದೇ ತರ ಇದ್ದಿತ್ತು, ಅದನ್ನ ಚೇಂಜ್ ಮಾಡಿ ಮತ್ತೆ ದೇವ್ರ ಮನೆ. ಸರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಹಳೆ ಪಾತ್ರೆ. ಇದು ಹಳೆ ಪಾತ್ರೆ ಇದನ್ನ. ಇದನ್ನೇ ನಾವು ಅದು ಹೌದು. ಹೌದು. ನೋಡಿ ಅಲ್ಲೂ ಒಂದು ಪಾತ್ರೆ ಇಟ್ಟಿದ್ದಾರೆ. ಬಾ ತೋರ್ಸತ್ತೆ. ಇದು ನೋಗ ನಾವು ಬೇಸಾಯ ಮಾಡ್ತಾ ಇದ್ದದ್ದು. ಸ್ನೇಹಿತರೆ ನೋಡಿ, ವ್ಯವಸಾಯ ಮಾಡ್ತಿದ್ದಂತಹ ನೋಡಿ ಎಷ್ಟು ವರ್ಷದ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಇನ್ನು ಇದು ನಮ್ಮ ಅಜ್ಜದವರೆಲ್ಲ ಪೆಟ್ಟಿಗೆ ನೋಡಿ, 100 ವರ್ಷದ್ದು ಹಂಗೆ ಇಟ್ಟಿದ್ದೀವಿ ನೋಡಿ. 100 ವರ್ಷದ ಪೆಟ್ಟಿಗೆನೂ ಕೂಡ ಅವ್ರು ಮಿಸ್ ಮಾಡ್ಕೊಂಡಿಲ್ಲ. ಎಲ್ಲವೂ ಕೂಡ ಹತ್ರ ಓಪನ್ ಮಾಡಿ ತೊಂದರೆ ಇಲ್ಲ. 100 ವರ್ಷದ ಪೆಟ್ಟಿಗೆ ಇದು ಕಟ್ಟಿ ಇದೆ. ಈಗ ಈ ತರ ಪೆಟ್ಟಿಗೆ ನಮ್ಗೆ ನೋಡೋಕ್ಕೂ ಸಿಗಲ್ವಲ್ಲ, ಸಿಗೋದೇ ಇಲ್ಲ. ನಮ್ಗೆ ವಸ್ತುಗಳು ಹಾಕಕ್ಕೂ ಆಯ್ತು, ಶೋ ಪೀಸು ಆಯ್ತು. ಆಕ್ಚುಲಿ ಅದು ಶೋ ಪೀಸ್ ತರನೇ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ಬಟ್ ನೀವು ಯಾವ್ದು ಮಿಸ್ ಮಾಡಿಲ್ವಾ? ಇವಾಗ ಗ್ರೇಟ್. ಈ ಕಲ್ಲುಗಳೆಲ್ಲ ಇಟ್ಟಿವಿ, ಅರಿಯ ಕಲ್ಲು, ಒಳ್ಳೆ ಕಲ್ಲು. ಯಾವ್ದು ಸರ್? ಈ ಕಂಬಗಳು ನೋಡಿ ಮ್ಯಾಮ್, ಇದು ಹಿಂದೆದು ಹಳೇದು ಕಂಬ. ಯಾವ್ದಿದ? ಮನೆ ಕಂಬದವನ್ನು ಕಟ್ ಮಾಡಿ ಇಟ್ಟಿರೋದು. ಇದು ಓ, ಮನೆಗಳ ಕಂಬ ಇರ್ತದಲ್ಲ ಅದು. ಸೊ ಅದನ್ನ ಪಾಟ್ ತರ ಮಾಡಿದೀರಾ? ಅಲ್ಲ, ಇದು ಹಳೇದ್ ಕಂಬ, ಅದ್ರ ಮೇಲೆ ಪಾಟ್ ಇಟ್ಟಿದ್ದೀನಿ ನಾನು. ಓಕೆ ಓಕೆ, ಕೆಳಗಡೆ ಇದು ಕಂಬ. ಓಕೆ, ಇದು ಅನ್ನ ಬಸಿಯೋದು. ಇದು ಇದಾ? ಇದು ತುಂಬಾ ಹಳೇದು. ಅನ್ನ ಬಸಿಯೋದು. ಸೊ ಅನ್ನ ಇಲ್ಲಿ ಇಟ್ಬಿಟ್ಟು ಬಸಿತಾ ಇರ್ತಲ್ಲ, ಇಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಹಿಂಗ್ ಬಸಿತೀವಿ. ಇವಾಗ್ಲೂ ಯೂಸ್ ಮಾಡ್ತೀನಿ ಇದನ್ನ. ಮಾಡ್ತೀರಾ? ಓಕೆ. ಅದು ಕುಟ್ಟಕಲ್ಲು. ರುಬ್ತಾ ಇದ್ವಲ್ಲ? ರುಬ್ಬದಲ್ಲ, ರುಬ್ಬದ್ ಬೇರೆ. ಕುಟ್ಟೋದಕ್ಕೆ ನೀವು ನೋಡಿದ್ರೆ ನಿಮ್ ತಲೆ ಕೆಟ್ಟೋಗುತ್ತೆ. ಹೌದಾ? ಬನ್ನಿ ತೋರಿಸ್ತೀನಿ. ಅದು ಎತ್ತಕ್ಕೆ ಯೂಸ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಓದು ಎಲ್ಲ ಇದು ಮಾಡ್ಯಾರ, ಎಲ್ಲ ಇಟ್ಬಿಟ್ಟಾರ. ಲೈಟ್ ಹಾಕಿ, ಲೈಟ್. ನಮ್ಮ ಅಜ್ಜಿನ ಕಾಲದ ನೋಡಿದ್ವಿ ಅಯ್ಯೋ, ಎಷ್ಟು ದೊಡ್ಡದಿದೆ. ಅದು 7 ಸುಕ್ಕ ಇಲ್ಲ. ಎಷ್ಟು ಜನಕ್ಕೆ ಅಡುಗೆ ಮಾಡ್ತಿದ್ರು ಹಂಗಿದ್ರು ಅವರು? ಹೌದು ಬಿಡಿ, ನಮ್ಮ ಮನೆ ಎಲ್ಲ ಅದು ಭಯಂಕರ ವಿಶೇಷ ಮನೆ ಅದು. ಎಷ್ಟು ಜನ ಇದ್ರು ಸರ್ ಅವಾಗ? ಅವಾಗೆಲ್ಲ 20-50 ಜನ ಇದ್ರು. 50 ಜನ ಇದ್ರು. ತುಂಬಾ ಇಲ್ಲೆಲ್ಲ ಹಳೆ ಮನೆದು ಕಲ್ಲುಗಳೆಲ್ಲ ಇಲ್ಲಿದೆ ಮ್ಯಾಮ್. ನೋಡಿ, ಇದೆಲ್ಲ ಕಂಬಗಳಿರುತ್ತಲ್ಲ, ಹೆಗ್ಗಂಬ ಅಡಿ ಇಡ್ತಿದ್ದು ಅದು ಕಲ್ಲು. ಅದು ಆತರ ತುಂಬಾ ಕಲ್ಲಿದೆ. ಗಟ್ಟಿಗಿದಾವಲ್ಲ, ಈಗ ಬರೋದೆಲ್ಲ ಅಷ್ಟು ಇದಿಲ್ಲ. ಹೌದು, ಹಣ್ಣಾಗಿದ್ರು ಆಗಿರ್ಬೋದು, ಕುಯ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿದೆ. ಕಿಚನ್ ಹಿಡೀರಿ. ನೋಡಿ, ನಾವೆಲ್ಲ ಮಾಡಲರ್ ಕಿಚನ್ ಹೋಗ್ತೀವಿ, ಕಿಚನ್ ಹೋಗಿರ್ತೀವಿ. ಮರ ಇದೆ, ತಂಪಾಗಿರುತ್ತಲ್ಲ ಯಾವಾಗ್ಲೂ. ಹೌದು. ಸೊ ಇದು ಅಟ್ಟ. ಅಟ್ಟ. ಇದು ಹಳೇದು ಬೀರು. ನಮಸ್ತೆ ಅಮ್ಮ. ನಮಸ್ತೆ. ರಮೇಶ್ ತಾಯಿ.
ಆ. ಇದು ಒಂದು ಹಳೇದು ಬೀರು ಇದು ನೋಡಿ ಮ್ಯಾಮ್ ಈ ತರ ಇದೆ ಇದು. ಇದನ್ನು ನಾವು ಈ ತರ ಯೂಸ್ ಮಾಡಿರ್ತೀವಿ. 87 ವರ್ಷ. ಸೊ ಇದು ಒಂದು ಇದು ಒಂದು ಹಳೆ. ಹಳೆ ಬೀರು. ಇದು ಏಣಿ ನೋಡಿ, ಇದು ಯಾವ ತರ ಎಷ್ಟು ಗಟ್ಟಿ ಎಷ್ಟು ಇದೆ. ವರ್ಷದ ಇರ್ಬೋದು ಇದು? ಇದು ತುಂಬಾ ಹಳೇದು. ಹಳೇದಿದೆ. ಇದು ಮನೆ ದಿಸ್ವಿ ನೋಡಿ ಮ್ಯಾಮ್, ಇಲ್ಲೇ ಹಾಕಿದ. ಇದು ಈ ಮನೆ ಈ ಮನೆ ಕಟ್ಟಿದ್ದು ಹಾಕಿರೋದಲ್ಲ, ಮತ್ತೆ ಮಾಡಿ ಇದೆಲ್ಲ ಆ ಕಡೆ ಸೈಡ್ ಇದೆ ಅನ್ಸಲ್ಲ. ಆಮೇಲೆ ಆರ್ಡರ್ ಮಾಡ್ತೀನಿ. ಇಷ್ಟು ಎತ್ತರ ಇತ್ತು ಮನೆ ನಾವು ಕಟ್ಟು.